ಸ್ನೇಹಿತರೆ, ನಿನ್ನೆ ಕರ್ನಾಟಕಕ್ಕೆ ಬಂದಂಥ ಶಶಿ ತರೂರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಅವರು ಫ್ರೀ ಬಗ್ಗೆ, ಉಚಿತ ಆಹಾರ ಯೋಜನೆ ಏನು ಕೇಂದ್ರ ಸರ್ಕಾರ 80 ಕೋಟಿ ಜನಕ್ಕೆ ಕೊಡ್ತಾ ಇದೆ, ಅದರಿಂದ ಏನು ಉಪಯೋಗ ಇಲ್ಲ. ಉಚಿತ ಕೊಡೋದ್ರಿಂದ ಉಪಯೋಗ ಇಲ್ಲ. ಅದರ ಬದಲಾಗಿ ಜನ ಅವರೇ ದುಡ್ಡು ಕೊಟ್ಟು ತಗೊಳ್ಳೋ ಅಂಥ ಶಕ್ತಿಯನ್ನು ನಿರ್ಮಾಣ ಮಾಡಬೇಕು. ಅದನ್ನು ಬಿಟ್ಟು ಉಚಿತವಾಗಿ ಕೊಡ್ತಾ ಇರೋವಂಥದ್ದು ಒಳ್ಳೆಯದಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಒಂದು ಕಡೆ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ನಾವು ಸಬಲೀಕರಣ ಮಾಡ್ತಾ ಇದ್ದೀರಿ, ಉಚಿತವಾಗಿ ಕೊಟ್ಟು ಅವ್ರನ್ನ ಸಬಲೀಕರಣ ಮಾಡ್ತಾ ಇದ್ದೀನಿ ಅಂತಾರೆ. ಅದೇ ಅವರ ಕೇಂದ್ರದ ನಾಯಕರು ಬಂದು ಕರ್ನಾಟಕದಲ್ಲಿ ಈ ಉಚಿತ ವೈಫಲ್ಯಗಳನ್ನು ಅವರು ನಿನ್ನೆ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಈ ಕಾಂಗ್ರೆಸ್ಸಿನ ಈ ಡಬಲ್ ಸ್ಟ್ಯಾಂಡರ್ಡು, ಕೇಂದ್ರದ ಕಾಂಗ್ರೆಸ್ಸಿನ ನಾಯಕರ ಸ್ಟ್ಯಾಂಡ್ ಒಂದು, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಒಂದು. ಅಂದರೆ ಇವ್ರಿಗೆ ಓಟ್ಗೆ ಏನು ಬೇಕೋ ಓಟ್ ಬಂದಾಗ ಆ ವಿಚಾರಕ್ಕೆ ಬಂದರೆ ಇವರು ಫ್ರೀ ಎಲ್ಲ ಶುರು ಮಾಡ್ತಾರೆ. ಆಮೇಲೆ ಇವ್ರದ್ದು ಹಳೆಯ ರಾಗನೇ ಯಾಕೆ ಕೊಡಬೇಕು, ಏನು ಈಗ DK ಶಿವಕುಮಾರ್ ಶುರು ಮಾಡಿದಾರಲ್ಲ, ಏನು ಬಿಟ್ಟಿಗ ಎಲ್ಲ ಫ್ರೀಗಳೇ ಕೊಟ್ಕೊಂಡೋಗ್ಬೇಕಾ, ನಾವು ಎಷ್ಟು ದಿನ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ನಾವು 5 ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ, ಇದರಿಂದ ಸಬಲೀಕರಣ ಆಗುತ್ತೆ ಅಂತೇಳಿ ಹೇಳ್ತಾರೆ. ಕಾಂಗ್ರೆಸ್ ಅವರು ಒಂದು ರೀತಿ ದ್ವಿಮುಖ ನೀತಿ. ಓಟ್ ಬೇಕಾದಾಗ ಫ್ರೀ ಬೇಕು, ಓಟು ಮುಗಿದ ಮೇಲೆ ಯಾಕೆ ಕೊಡಬೇಕು, ಇದು ಇವ್ರದ್ದು ಒಂಥರ ಗೋಮುಖ ವ್ಯಾಘ್ರ ಇದ್ದಂಗೆ. ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಗೋಮುಖ ವ್ಯಾಘ್ರ ಹೆಂಗಿದೆಯೋ ಹಂಗೆ ಮುಖವಾಡ ಹಾಕ್ಕಂಥದ್ದು, ಯಾವ ಬೇಕೋ ಮುಖವಾಡ ಹಾಕ್ಕಂತೆ, ಯಾವ ಬೇಕೋ ಕಳ್ಚಾಗ್ತೈತೆ. ಆ ಪರಿಸ್ಥಿತಿ ಇವತ್ತು ಉಚಿತದ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ.